ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಮಕರ ರಾಶಿಗೆ ನೋಡಿ, ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರ 3 ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರದ ಮೊದಲು ಮತ್ತು 2ನೇ ಪದ, ಶ್ರವಣ ನಕ್ಷತ್ರದ 1, 2, 3, 4ನೇ ಪದ, ಅದೇ ರೀತಿ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪದ ನಿಮಗೆ ಮಕರ ರಾಶಿಯಲ್ಲಿ ಬರ್ತಾ ಹೋಗುತ್ತೆ. ಮಕರ ರಾಶಿಗೆ ಏನಪ್ಪ ಅಂತಂದರೆ, ರಾಶ್ಯಾಧಿಪತಿ ಶನಿ 3ನೇ ಮನೆಯಲ್ಲಿದ್ದು ಸೂರ್ಯನ ಜೊತೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ತೊಂದರೆಗೊಳಪಡ್ತಾ ಹೋಗ್ತೀರಾ ಮಕರ ರಾಶಿಯವರು ಕೂಡ. ಯಾಕಂದರೆ ನಿಮಗೆ ಗುರು ಕೂಡ 6ನೇ ಮನೆಯಲ್ಲಿ ಅಂದರೆ ಶತ್ರು ಸ್ಥಾನದಲ್ಲಿರ್ತಾನೆ. ಮಕರ ರಾಶಿಯವರಿಗೆ ತುಂಬ ತೊಂದರೆಯಲ್ಲಿರ್ತೀರ. ಅದೇ ಧನಸ್ಥಾನ 2ನೇ ಮನೆಯಲ್ಲಿ ಬುಧ ಮತ್ತು ರಾಹು, ಕುಜನ ಒಂದು ಸಮಾಗಮ ಆಗುತ್ತೆ. 3 ಗ್ರಹಗಳು 2ನೇ ಮನೆ ಧನಸ್ಥಾನದಲ್ಲಿದ್ದು ನಿಮಗೆ ಒಂದು ಯೋಗನೇ ತಂದುಕೊಡುತ್ತೆ. ಯಾಕಂದರೆ ನಿಮ್ಮ ವ್ಯಯಸ್ಥಾನ, ನಿಮ್ಮ 12ನೇ ಮನೆಗೆ ಗುರುವಿನ ದೃಷ್ಟಿ, ಅದೇ ರೀತಿ ನಿಮ್ಮ ಧನಸ್ಥಾನ ಕುಂಭರಾಶಿಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ನಿಮ್ಮ ದುಡ್ಡು ಕಾಸು ಏನಿರುತ್ತೆ ನಿಮಗೆ ಅದೆಲ್ಲವೂ ಕೂಡ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯ, ಅದರಲ್ಲೂ ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಮನೆ ತಗೊಳ್ಳೋದು, ಮನೆ ಮಾರೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮಕರ ರಾಶಿಯವರಿಗೆ ತುಂಬಾ ಬೆನಿಫಿಟ್ಟಲ್ಲಿರ್ತೀರ. ಅದೇ ರೀತಿ ಶುಕ್ರ ಮತ್ತು ಶನಿ ಶುಕ್ರ, ಶನಿ, ಸೂರ್ಯ ಒಟ್ಟಿಗೆ 3ನೇ ಮನೆಯಲ್ಲಿ ಇರೋದ್ರಿಂದ, ಮಕರ ರಾಶಿಯವರ 3ನೇ ಮನೆಯಲ್ಲಿ ಇರೋದ್ರಿಂದ ಅಣ್ಣ ತಮ್ಮದಿರ ಮಧ್ಯೆ ತುಂಬ ಜಗಳ ಕದನ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಅಲ್ಲಿ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇರ್ತಾರೆ. ಅದು 3ನೇ ಮನೆ ಆಗಿರೋದ್ರಿಂದ ಅಲ್ಲಿ ಅಣ್ಣ ತಂಗಿ, ಅಕ್ಕ ತಂಗಿ ಇವರ ಒಂದು ಬಾಂಧವ್ಯದಿಂದ ಎಲ್ಲೋ ಒಂದು ಕಡೆ ಈ ಮಾರ್ಚ್ ತಿಂಗಳಲ್ಲಿ ತುಂಬ ಕಿತ್ತಾಟ, ಮನಸ್ತಾಪ, ಯಾರನ್ನಾದರೂ ಕಳ್ಕೊಳ್ಳೋದು, ಪರ್ಮನೆಂಟಾಗಿ ಮಾತು ಬಿಟ್ಬಿಡೋದು, ಇದೆಲ್ಲವೂ ಕೂಡ ಮಕರ ರಾಶಿಯವ್ರಿಗಾಗುತ್ತೆ. ಇದೆಲ್ಲದರಿಂದ ಜಾಗರೂಕತೆಯಾಗಿರಬೇಕು. ಅದೇ ರೀತಿ ನೋಡಿ, 6ನೇ ಮನೆ ಗುರು ನಿಮಗೆ ಎಲ್ಲ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಆದರೆ ವೈಯಕ್ತಿಕ ಅಂತ ಬಂದಾಗ ಎಲ್ಲ ಒಂದು ಕಡೆ ಸಿಕ್ಸಾಕೋ ಅಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾನೆ. ಅದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮಕರ ರಾಶಿಯವರು ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪ ಅಂತ ಅಂದರೆ ನೋಡಿ, ನೀವು ಖಂಡಿತವಾಗ್ಲೂ ಶನಿವಾರ ನೀವು ಸ್ವಲ್ಪ ಕಾಗೆಗೆ ಊಟ ಹಾಕೋದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ನಿಮ್ಮ ಟೈಮು ಚೆನ್ನಾಗಿರೋ ಟೈಮು ಎಲ್ಲ ಒಂದು ಕಡೆ ನಿಮ್ಮ ಬಾಂಧವ್ಯವನ್ನು ಬಿರ್ಕುಂಟು ಮಾಡ್ತಾ ಹೋಗುತ್ತೆ. ಮತ್ತು ನೋಡಿ, ಸಪ್ತಮಾಧಿಪತಿ ಚಂದ್ರ, ನಿಮಗೆ ಸಪ್ತಮಾಧಿಪತಿ ಚಂದ್ರನೂ ಕೂಡ ಶನಿಯ ಜೊತೆ ಸೇರ್ಕೊಂಡಿರ್ತಾನೆ, ಶುಕ್ರನ ಒಂದು ಜೊತೆ ಸೇರಿಕೊಂಡು, ಸೂರ್ಯನ ಒಂದು ಜೊತೆ ಸೇರಿಕೊಂಡು ಎಲ್ಲೋ ಒಂದು ಕಡೆ ಆ ಒಂದು 3 ದಿನ ನಿಮಗೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. 20, 21, 22 ಈ 3 ದಿನಗಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮಕರ ರಾಶಿಯವರು. ಜೊತೆಗೆ ನಿಮಗೆ ಬೇಕಾಗಿರೋ ಅಂಥ ಕೆಲವೊಂದು ಸ್ಟೋನು ಅಂದರೆ ನಿಮಗೆ ಈ ಫಸ್ಟು ಈ ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ರಿಲೇಷನ್ಶಿಪ್ ಎಲ್ಲೋ ಕಟ್ಟಾಗ್ತಾ ಹೋಗುತ್ತೆ. ನಿಮ್ಮ ಬಾಂಧವ್ಯ, ನಿಮ್ಮ ಒಡನಾಡಿಗಳು ನಿಮ್ಮ ಬಿಟ್ಟು ದೂರ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸ್ಟೋನನ್ನು ಕೊಡ್ತೀವಿ. ಆ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟು ನೀವು ಕೈಗೆ ಹಾಕ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ಎಲ್ಲಾದರೂ ನೀವು ದುಡ್ಡು ಹಾಕಬೇಕಾದ್ರೆ, ದುಡ್ಡು ತೆಗಿಬೇಕಾದ್ರೆ, ಈವನ್ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನೊಬ್ಬರ ಕೈ ಕೊಡೋದಾಗಿರ್ಬೋದು,
ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮಕರ ರಾಶಿಯವರು. ಯಾಕಂದರೆ ನೀವೇನೇ ಹಿಂಗೆ ಕೊಟ್ಟರು ಅದು ರಿಟರ್ನ್ ಬರೋದಿಲ್ಲ ನಿಮಗೆ. ಅದನ್ನು ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ. ಇವಾಗ ತಾನು ಮಾಡಿದ್ದು ತನ್ನ ಕೆಲಸ, ಹಾಳು ಮಾಡಿದ್ದು ಆಳಿನ ಕೆಲಸ ಅಂತ, ಹಾಳು ಅಂತ ಹೇಳ್ತೀವಿ. ಹಾಗಾಗಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಸತಿ ಯೋಚನೆ ಮಾಡಿ ಅದನ್ನು ಸ್ವತಃ ನೀವೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ.